ವೀಕ್ಷಕರೇ, ನಿಮ್ಮಿಂದ ಯಾರಾದರೂ ದೂರ ಆಗಿದ್ದರೆ, ಗಂಡ ಹೆಂಡತಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ನಿಮ್ಮಿಂದ ದೂರ ಆಗಿಬಿಟ್ಟಿದ್ರೆ ನೀವು ಅವ್ರನ್ನ ಮತ್ತೆ ಮರಳಿ ನಿಮ್ಮ ವಶ ಮಾಡ್ಕೋಬೇಕು, ನಿಮ್ಮ ಕೈ ವಶ ಮಾಡ್ಕೊಬೇಕು, ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಜೊತೆಲಿರಬೇಕು, ಮತ್ತು ಅವರೇ ನಿಮ್ಮ ಬಳಿಗೆ ಓಡಿ ಬರಬೇಕು ಅಂತೆಲ್ಲ ಇದ್ದರೆ ನೀವು ಈ ಒಂದು ತಂತ್ರವನ್ನು ನಿಮ್ಮ ಮನೆಯಲ್ಲೇ ಅನುಸರಿಸ್ಬೋದು. ವೀಕ್ಷಕರೇ, ಏನೂ ಇಲ್ಲ, ಒಂದು ಕೆಂಪು ವಸ್ತ್ರದ ಮೇಲೆ ಇದನ್ನು ಮಾಡಬೇಕಾದ್ರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆಗಿರಬೇಕು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು ಅಥವಾ ಸಂಜೆ ಮುಹೂರ್ತ ಆಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಒಂದು ಕೆಂಪು ಬಟ್ಟೆಯ ಮೇಲೆ ಒಂದು ಹಿಡಿ ಉಪ್ಪನ್ನು ಹಾಕ್ಕೊಳ್ಳಿ. ನಿಮ್ಮ ಕೈ ಪೂರ್ತಿ ಬರಬೇಕು. ಒಂದು ಹಿಡಿ ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಹಿಡಿ ಉಪ್ಪನ್ನು ಹಾಕ್ಕೊಂಡು 3 ಲವಂಗವನ್ನು ಒಂದರ ಹಿಂದೆ ಒಂದರಂತೆ, ಈಗ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಒಂದರ ಹಿಂದೆ ಒಂದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಇದನ್ನು ಜೋಡಿಸ್ಕೊಂಡಾದಮೇಲೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡು 21 ಸರಿ ಸಂಕಲ್ಪ ಮಾಡ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೇತ್ರವಶಂ ನೇತ್ರವಶಂ ನೇತ್ರವಶಂ, ಹೀಗೆ 21 ಬಾರಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಇದಾದ ಕೇವಲ 8 ದಿನದಲ್ಲಿ ಅವರು ನಿಮ್ಮ ವಶವಾಗ್ತಾರೆ. ಅವರೇ ನಿಮ್ಮನ್ನ ಫೋನ್ ಮಾಡ್ಕೊಂಡು ಹುಡ್ಕೊಂಡು ಬರ್ತಾರೆ. ನೋಡಿ ವೀಕ್ಷಕರೇ, ಈ ತಂತ್ರ ಮಾಡ್ಬೇಕಾದ್ರೆ ಯಾರೂ ನೋಡಬಾರ್ದು, ಒಳ್ಳೆ ಕೆಲಸಕ್ಕೆ ಮಾತ್ರ ಇದನ್ನು ಬಳಸ್ಕೊಬೇಕು. ನೋಡಿ ವೀಕ್ಷಕರೇ, ಈ ತಂತ್ರ ಮಾಡ್ಬೇಕಾದ್ರೆ ಯಾರು ನೋಡಬಾರ್ದು, ಹಾಗೆ ಒಳ್ಳೆ ಕೆಲಸಕ್ಕೆ ಮಾತ್ರ ನೀವು ಇದನ್ನ ಬಳಸ್ಕೊಳ್ಬೇಕಾಗುತ್ತೆ. ಈ ತಂತ್ರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಈ ತಂತ್ರ ನೀವು ಮಾಡೋದು ಒಳ್ಳೆಯದಾಗುತ್ತೆ. ಈ ತಂತ್ರವನ್ನು ಮಾಡೋದಕ್ಕಾಗಲಿಲ್ಲ, ಏನಪ್ಪ ಮಾಡೋದು ಅನ್ನೋದಾದರೆ, ಗುರೂಜಿಯವರ ಹತ್ರ ನೀವು ವಿಶೇಷ ಪರಿಹಾರದ ಮಾರ್ಗವನ್ನು ಕೂಡ ತಿಳ್ಕೊಬೋದು. ನೋಡಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಇದೆ. ಗುರೂಜಿಯವ್ರಿಗೆ ಕರೆ ಮಾಡಿ ಹೇಗೆ ವಶ ಮಾಡ್ಕೊಳ್ಬಹುದು ಅಂತ ಕೂಡ ನೀವು ತಿಳ್ಕೊಬೋದು ವೀಕ್ಷಕರೇ. ಆ ನಂತರದಲ್ಲಿ ವೀಕ್ಷಕರೇ, ಈ ಲವಂಗ ಮತ್ತು ಉಪ್ಪು ಇರುತ್ತಲ್ಲ, ಈ ಒಂದು ಕೆಂಪು ವಸ್ತ್ರದ ಕಟ್ಟಿರ್ತೀರಲ್ಲ, ಈ ಒಂದು ಕೆಂಪು ವಸ್ತ್ರದ ಸಮೇತ ಇದನ್ನು ತಗೊಂಡು ಹೋಗಿ ನೀವು ಹರಿಯೋ ನೀರಲ್ಲಿ ಬಿಟ್ಬಿಡ್ಬೇಕಾಗತ್ತೆ. ಯಾವಾಗ ಈ ತಂತ್ರ ಮಾಡ್ತೀರೋ ಅದ್ರ ನೆಕ್ಸ್ಟ್ ಡೇ, ಅದರ ಮುಂದಿನ ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಈ ಕೆಲಸ ಮಾಡಿ. ಯಾವತ್ತೂ ಕೆಲಸವನ್ನು ಮಠ ಮಧ್ಯಾಹ್ನ ಮಾಡಬಾರ್ದು. ಇದನ್ನು ತಗೊಂಡು ಹೋಗಿ ಹರಿಯುವ ನೀರಿನಲ್ಲಿ ಕಟ್ಟಿಬಿಟ್ಬಿಡಿ. ಇದಾದ ಕೇವಲ 8 ದಿನದಲ್ಲಿ ಅವರು ನಿಮ್ಮ ವಶವಾಗ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಗುರೂಜಿಯವರ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ವೀಕ್ಷಕರೇ.